ಮೈಲಿ ಸಿದ್ದು ಅವ್ರ ಫಾರ್ಮ್ಗೆ ಬಂದಿದ್ದೀವಿ ನಾವು. ನಮ್ಮ ಸೈಡ್ ಎಲ್ಲೂ ಇಲ್ಲ ನೋಡಿ. ನೆನ್ನೆ ಒಬ್ರು ನಮ್ಮ ತೋಟಕ್ಕೆ ನಾಟಿ ಕೋಳಿ ಮೊಟ್ಟೆ ತಗೋಬೇಕಂತ ತುಂಬಾ ದೂರದಿಂದ ಬಂದಿದ್ರು. ಸೊ ಅವ್ರು ಒಂದೆರಡು ಮಾತು ಹೇಳಿದ್ದಾರೆ, ಕೇಳಿಸ್ಕೊಳ್ಳಿ. ಹೆಂಗೇನೆ ವಿಡಿಯೋ ನೋಡಿ, ಹಾಕ್ತೀನಿ ಅದನ್ನ ಕ್ಲಿಪ್ ಯಾವ ರೀತಿ ಹೇಳ್ಬಿಡೋಗಿದೆ ಅಂತ ನೋಡಿ. ಇವತ್ತು ನಾವು ಸ್ಮೈಲಿ ಸಿದ್ದು ಅವ್ರ ಫಾರ್ಮ್ಗೆ ಬಂದಿದ್ದೀವಿ ನಾವು. ಕುಣಿಗಲ್ಲಿಂದ ಬಂದಿರೋದು. ಈಗ ಅವ್ರ ತಂದೆಯವ್ರ ಜೊತೆ ಇದ್ದೀವಿ. ತಗೊಂಡು ಈಗ ನನಗೆ 80 ಮೊಟ್ಟೆನ ಅವರು ಪ್ಯಾಕ್ ಮಾಡಿಕೊಟ್ಟಿದ್ದಾರೆ. 80 ಮೊಟ್ಟೆನ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ. ನೋಡಿ ಅವ್ರ ಫಾರಮಲ್ಲಿ ಒರಿಜಿನಲ್ ನಾಟಿ ಕೋಳಿ ಬ್ರೀಡ್ ನೋಡಿ. ನಮ್ಮ ಸೈಡ್ ಎಲ್ಲೂ ಇಲ್ಲ, ಇಲ್ಲಿದೆ. ಇಲ್ಲಿ ಜಾಗಕ್ಕೆ ಬಂದು ತುಂಬ ಖುಷಿ ಆಯಿತು. ಪೂರ್ತಿ ಎಲ್ಲ ಒರಿಜಿನಲ್ ಬ್ರೀಡೇ ಇರೋದ್ರಿಂದ 80 ಮೊಟ್ಟೆ ತೊಗೊಂಡೋಗ್ತಾ ಇದ್ದೀನಿ. ಮರಿ ಮಾಡಿಸಿ ನಂತರ ವೀಡಿಯೋನ ಶೇರ್ ಮಾಡ್ತೀನಿ. ಬಾಯ್. ಸೊ ನೋಡಿದ್ರಲ್ಲ ವಿಡಿಯೋನ. ಈ ವಿಡಿಯೋ ನೋಡಿದ್ಮೇಲೆ ಏನಿಸ್ತು? ನನಗೆ ತುಂಬ ಖುಷಿ ಆಯಿತು. ನಾನು ಏನಪ್ಪ ಹೇಳೋದಂದರೆ, ನೋಡಿ, ನಾವು ನಮ್ಮದ್ರ ಕಸ್ಟಮರ್ ಬಂದರು ಅಂದ್ ನಾವು ವಿಡಿಯೋ ಮಾಡೋದಾಕೋದಲ್ಲ, ಅದು ಸೆಕೆಂಡ್ರಿ. ಕಸ್ಟಮರು ಖುಷಿಯಾಗಿ ಹ್ಯಾಪಿ ಆಗಿಬಿಟ್ಟು ಅವ್ರು ವಿಡಿಯೋ ಮಾಡಿಕೊಂಡು ನಮ್ಮನ್ನ ರೆಕಗ್ನೈಸ್ ಮಾಡ್ತಾರಲ್ಲ, ಅದು ತೃಪ್ತಿ ಅನ್ನೋದು. ನಾನು ಇರೋದು ಅವರೇ ಹೇಳ್ತಾರೆ, ಪ್ಯೂರ್ ನಾಟಿ ಕೋಳಿ ಸುತ್ತಮುತ್ತ ಇಲ್ಲ ಈ ಥರ ನಾಟಿ ಕೋಳಿನ ಅಂತ. ಅಷ್ಟೊಂದು ಇಷ್ಟಪಟ್ಟಿದ್ದಾರೆ ನಮ್ಮ ಹತ್ರ ಇರೋದು. ನಾನು ಆ ಥರ ಸಾಕ್ತಿದ್ದೀನಿ ಪ್ಯೂರ್ ನಾಟಿ ಕೋಳಿನ. ನನಗೇನು ತುಂಬ ಖುಷಿ ಆಯಿತು ಅವ್ರು ಹೇಳಿದ್ದು ನೋಡಿ. ನಮ್ಮ ಕೋಳಿಗಳು ಯಾವ ರೀತಿ ಇದೆ. ಡಾಡನ್ ಡನ್.